ಇಂಜಿನಿಯರ್ ಅವರು ಒಬ್ಬ ಒಳ್ಳೆಯ ಅನುಭವಕ್ಕೆ ಸಿಕ್ಕ ಪರಿಣಾಮದಿಂದ ಈ ರೀತಿ ಮನೆ ಕಟ್ಟಲಿಕ್ಕೆ ನಮಗೆ ಸುವ್ಯವಸ್ಥೆಯನ್ನು ಆಗಿದೆ. ಎರಡನೇದ್ದು, ಯಾವುದೇ ಕೆಲಸ ಮಾಡಬೇಕಾದ್ರೆ ನಮಗೆ ಯಾವುದೇ ಕಾಮಗಾರಿ ಮಾಡೋರು ಯಾವತ್ತೂ ತಿರಸ್ಕರಿಸದೆ ನಮ್ಮ ಇಚ್ಛೆ ಹಾಗೂ ನಮ್ಮ ಇಂಜಿನಿಯರ್ ಮಾರ್ಗದರ್ಶನ ಮೇಲೆ ಈ ಮನೆ ಕಟ್ಟಿದ್ರಿಂದ ನಮಗೆ ಇವತ್ತು ತುಂಬ ತೃಪ್ತಿ ಹಾಗೂ ಸಂತೋಷ ಆಗಿದೆ. ನಾನು ಅಷ್ಟೇ ಅಲ್ಲ, ಇಡೀ ನನ್ನ ಕುಟುಂಬನೂ ಕೂಡ ಸಹಿತ ಈ ಕಟ್ಟಿರ್ತಕ್ಕಂಥ ಮನೆಯೊಳಗೆ ಭಾಳ ನೆಮ್ಮದಿಯಿಂದ ಇರಲಿಕ್ಕೆ ಇಷ್ಟಪಡ್ಲಕತ್ತಾರೆ. ಹಾಗೂ ಯಾರೇ ಬಂದರೂ ಕೂಡ ಸಹಿತ ಈ ಸ್ಥಳದೊಳಗೆ ಒಟ್ಟಾರೆ ಯಾವುದೇ ಒಂದು ಥರದ ಲೋಪದೋಷಗಳನ್ನು ಇಲ್ಲ ಅಂಥೇಳಿ ಸ್ವತಃ ವೀಕ್ಷಣೆ ಮಾಡಿರ್ತಕ್ಕಂಥ ಜನರು ಕೂಡ ಸಹಿತ ನನ್ನ ಮನೆಯ ಬಗ್ಗೆ ಸಾಕಷ್ಟು ಹೊಳಿತಾರೆ. ಇದು ಎಲ್ಲ ಇದಕ್ಕೆ ರೂಪುರೇಷ ಏನು ನಮಗೆ ಒಬ್ಬರು ಮಾರ್ಗದರ್ಶಕರಾಗಿ ಕೆಲಸ ಮಾಡಿರ್ತಕ್ಕಂಥ, ಆಮೇಲೆ ತಮ್ಮ ವೃತ್ತಿಗೆ ಯಾವುದೇ ಧಕ್ಕೆ ತರಲಾರ್ದಂಗೆ ಕೆಲಸ ಮಾಡಿರ್ತಕ್ಕಂಥ ಸಾಧಿಕರಿಗೆ ಹೋಗ್ತಿದೆ ಅಂತೇಳಿ ನಾನು ಮನಸಾರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಟೈಮು ಹಂಗಂತೂ ನಾನು ಟೈಮ್ ತೊಗೊಬೇಕಂದ್ರೆ ಭಾಳ ವಿರಾಳವಾಗಿ ಕಟ್ಟಬೇಕು. ಆಮೇಲೆ ಯಾವುದೇ ಥರದ ಕೊರತೆ ಆಗಲಾರ್ದಂಗೆ ಪರಿಪೂರ್ಣ ಮನೆ ಆಗಲಿಕ್ಕೆ 1 ವರ್ಷ 8 ತಿಂಗಳ ನಾನು ಇದಕ್ಕೆ ಸಮಯವನ್ನು ತೆಗೆದುಕೊಂಡಿದ್ದೆ. ನನಗೆ ಯಾಕಂದರೆ ಸ್ವಂತ ಮನೆ ಇರೋದ್ರಿಂದ ಕೂಡ ಸಹಿತ ನಾನು ಅವಸರದಿಂದ ಮನೆ ಕಟ್ಟಿ ಮನೆಯಾಗ ಬಂದು ಪ್ರವೇಶ ಮಾಡಬೇಕು ಅನ್ನೋಂಥದ್ದು ನನ್ನ ಉದ್ದೇಶವೂ ಇದ್ದಿಲ್ಲ. ಹೀಗಾಗಿ ನನಗೆ ಈ ಮನೆ ಕಟ್ಟೋಕ್ಕೆ ಎಷ್ಟೇ ತೊಂದರೆ ಆದರೂ ಕೂಡ ಸಹಿತ ನೆಮ್ಮದಿ ನನಗೆ ಈ ಮನೆಯೊಳಗೆ ಸಾಕಷ್ಟು ಸಿಕ್ಕೈತೆ, ಆಮೇಲೆ ಸಿಗ್ಲಕ್ಕತ್ತೈತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಯಾವಾಗಲೂ ಇಂಜಿನಿಯರ್ಸ್ ಅವರು ನನಗೆ ಮಾರ್ಗದರ್ಶನ ಅವಶ್ಯ ಇದ್ದಾಗ ಯಾವಾಗ ಕರೆದರೂ ಕೂಡ ಸಹಿತ ಅವರು ತಮ್ಮ ಸಮಯವನ್ನು ಈ ನಮ್ಮ ಮನೆ ಕಟ್ಟಿರೋದ್ರೊಳಗೆ ತಮ್ಮದೇ ಆಗಿರ್ತಕ್ಕಂಥ ಒತ್ತಡದೊಳಗಿದ್ದು ಕೂಡ ಸಹಿತ ಬಂದು ಕೆಲಸ ಮಾಡೋದ್ರೊಳಗೆ ಅವರು ಸ್ವತಃ ಪರಿಶ್ರಮ ಕೂಡ ಸಹಿತ ಭಾಳಷ್ಟು ಇದೆ ಅಂತೇಳಿ ಕೂಡ ಸಹಿತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಒಂದೇ ಮನೆಯಲ್ಲ, ನನ್ನ ದೃಷ್ಟಿಯೊಳಗೆ ಅವರು ಎಲ್ಲೆಲ್ಲಿ ಏನು ಕೆಲಸ ಮಾಡಿದಾರ ಬಹುಶಃ ನಾನು ಇವತ್ತು ಅದಕ್ಕೆ ಸಾಕ್ಷಿಯನ್ನು ನನ್ನ ಮನೆಯನ್ನು ಕೂಡ ಸಹಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನಿಮಗೆ ಸಿವಿಲ್ ವರ್ಕ್ ಆಯಿತು, ಮತ್ತು ಯಾವುದಾಗಿ ಕೆಲಸಕ್ಕಾದ್ರೆ ಮತ್ತೆ ನಿಮಗೇನು ಅಡೆತಡೆ ಆಯ್ತಂತ ಸರ್? ಒಟ್ಟಾರೆ ನನಗೆ ಫೌಂಡೇಶನ್ ಹಿಡಿದು ಇಲ್ಲಿವರೆಗೂ ಕೂಡ ಸಹಿತ ಯಾವುದೇ ಥರದ ತೊಂದರೆ, ವಿಳಂಬ, ಆಮೇಲೆ ಸಮಸ್ಯೆ ಅನ್ನೋಂಥದ್ದನ್ನ ನನಗೆ ಬಹುಶಃ ಈ ಮನೆ ಪೂರ್ಣ ಆಗೋದ್ರೊಳಗೆ ಒಂದಿನವೂ ಕೂಡ ಸಹಿತ ನನ್ನ ಸಮಸ್ಯೆಯಾಗಿ ಪರಿಗಣಿಸಲಿಲ್ಲ. ಭಾಳ ಕುಲಂಕುಷವಾಗಿ ಸಮಯಪ್ರಜ್ಞವಾಗಿ ಹೇಳಬೇಕಂದ್ರೆ ಬಹುಶಃ ನನಗೆ ಸಿಕ್ಕಿರ್ತಕ್ಕಂಥ ಎಲ್ಲ ಕೆಲಸಗಾರರು ಅದೇ ರೀ, ಅದು ಇವನ್ ಶಟ್ಟಿಂಗ್ದವ್ರು ಇರ್ಬೋದು, ಗೌಂಡೇರ್ ಇರ್ಬೋದು, ಟೈಲ್ಸ್ ಫಿಟ್ಟಿಂಗ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಪ್ಲಂಬರ್ ಇರ್ಬೋದು, ಯಾರೂ ಕೂಡ ಸಹಿತ ನನಗೆ ನಿರಾಕರಿಸಿರ್ತಕ್ಕಂಥ ವ್ಯಕ್ತಿ ಇಲ್ಲ. ಬಹುಶಃ ಅವರು ನಾನು ಕೊಟ್ಟಿದ್ದು ದುಡ್ಡಲ್ಲ, ಅವ್ರು ಮಾಡಿರ್ತಕ್ಕಂಥ ಕೆಲಸನ ನನ್ನ ಮನೆಯಾಗ ಇವತ್ತು ಅದು ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ನನಗೆ ಸಿಕ್ಕಿರುವುದರಿಂದ ನಾನು ಭಾಳ ತೃಪ್ತಿಯಿಂದ ಈ ಮನೆಯೊಳಗೆ ಇದ್ದೇನೆ ಅಂತೇಳಿ ಕೂಡ ಸಹಿತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿವಿಲ್ ವರ್ಕ್ ನಿಮ್ಗೆ ತೃಪ್ತಿ ಆಗಿದೆ ಸರ್? ಕಂಪ್ಲೀಟ್ ಸಿವಿಲ್ ಅಷ್ಟೇ ಅಲ್ಲ, ಇಲ್ಲಿಂದಲ್ಲ ಒಂದು ಸಣ್ಣದು ಗ್ರಿಲ್ ಔಟ್ ಮಾಡೋನು ಕೂಡ ಸಹಿತ ನನಗೆ ತೃಪ್ತಿ ತರುವಂಗೆ ಎಲ್ಲ ಕೆಲಸ ಮಾಡಿ. ಆಮೇಲೆ ಇಂಜಿನಿಯರ್ಸ್ ಅಂತೂ ಸಾಕಷ್ಟು ತಮ್ಮಲ್ಲಿರ್ತಕ್ಕಂಥ ಅನುಭವ ಬಹುಶಃ ಪರಿಪೂರ್ಣ ನಮ್ಮ ಮನೆಗೆ ಹೆಚ್ಚಾರ ಅಂತೇಳಿ ನಾನು ಅದನ್ನು ಕೂಡ ಸಹಿತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವ್ರ ಬಗ್ಗೆ.